ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮನ್ಮಲ್ ನಿರ್ದೇಶಕರ ಸ್ಥಾನಗಳಿಗೆ ಅಭ್ಯರ್ಥಿಗಳಿಂದ ಬಿರುಸಿನ ನಾಮಪತ್ರಿಕೆ ಸಲ್ಲಿಕೆಯು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಮೊದಲಿಗೆ ಕದನೂರು ರಾಮಕೃಷ್ಣ ಅವರವರು ತಮ್ಮ ಬೆಂಬಲಿಗರ ಜೊತೆಗೂಡಿ ಇಂದು ನಿರ್ದೇಶಕ ಸ್ಥಾನಗಳಿಗೆ ನಾಮಪತ್ರಿಕೆ ಸಲ್ಲಿಕೆ ಮಾಡಿ ನಂತರ ಅವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಮಾತನಾಡಿದರು. ಮುದ್ದ ಕಾಲಕ್ಕೆ ಕೆ ಎಂ ಮದುವೆ ಆಶೀರ್ವಾದ ಮತ್ತು ಡಿಸ್ಟಿಕ್ ಮಿನಿಸ್ ಚಲುವರಾಯಸ್ವಾಮಿ ಆಶೀರ್ವಾದ ಚೆನ್ನಾಗಿದೆ. ಅದರಿಂದ ನಾವು ಎರಡಕ್ಕೂ ಗೆಲ್ತೀವಿ. ನಾವು ಗೆದ್ದರೆ ಡೈರಿಯಿಂದ ಏನೇನು ಸವಲತ್ತು ಸಿಗ್ತವೆ ರೈತರಿಗೆ ಎಲ್ಲ ಸವಲತ್ತು ಕೊಡಿಸ್ಕೊಡ್ತೀವಿ. ಅವ್ರಿಗೆ ಹೈನುಗಾರಿಕೆಯಲ್ಲಿ ಏನೇನು ಅನುಕೂಲ ಆಯಿತು ಎಲ್ಲ ಸವಲತ್ತು ಕೊಡಿಸ್ಕೊಡ್ತೀವಿ. ಕ್ಷೇತ್ರದ ಜನತೆ ನೇತೃತ್ವದಲ್ಲಿ ಸುಮಾರು 3 ತಿಂಗಳಿಂದಲೇ ಶಾಸಕರ ಮನೆಯಲ್ಲಿ ರಾಮಕೃಷ್ಣ ಮತ್ತು ಹರೀಶ್ ಬಾಬು ಅವರು ಅಂತೇಳಿ ನಮ್ಮೆಲ್ಲ ಮುಖಂಡರುಗಳನ್ನ ಕಾರ್ಯಕರ್ತರನ್ನ ಕರೆಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅವರೇನಿಬ್ಬರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಭ್ಯರ್ಥಿಗಳನ್ನ ನಿಲ್ಲಿಸ್ಕೊಂಡ್ಬರುವಂಥ ಕೆಲಸ ನಮ್ಮದು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಕೆಲಸ ಇರುತ್ತೆ. ಇಬ್ಬರು ಗೆಲ್ಲೋದ್ರಲ್ಲಿ 100ಕ್ಕೆ 100 ಇಬ್ಬರು ಗೆದ್ದೇ ಗೆಲ್ತಾರೆ. ಅದಕ್ಕೆ ಯಾವುದೇ ಸಂದೇಶ ಇಲ್ಲ. ತಾಲೂಕಿನ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಕೂಡ ಇಬ್ಬರು ಪರವಾಗಿ ಈ ಚುನಾವಣೆಯನ್ನು ಗೆಲ್ಲಿಸಿಕೆ ನಿಂತಿದ್ದಾರೆ. ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ವಿಜಯವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಮಂಡಲ ಚುನಾವಣೆ ಅಧಿಕಾರ ದೃಷ್ಟಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹರೀಶ್ ಬಾಬು ಮತ್ತು ರಾಮಕೃಷ್ಣರವರು ನಾಮಪತ್ರ ಸಲ್ಲಿಸಿದರು. ಎಲ್ಲ ನಿರ್ದೇಶಕರ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸೀಟನ್ನು ಪ್ರತಿಷ್ಠೆಯಾಗಿ ತಗೊಂಡು ಗೆಲ್ಲೇಬೇಕಾಗಿದೆ. ಹಾಗಾಗಿ ಮದ್ದೂರಿನಿಂದ ನಮ್ಮದು ಸಿಂಡಿಕೇಟ್ ಇದೆ. ಹಾಗಾಗಿ ಇವತ್ತಿಬ್ಬರನ್ನು ಸಿಂಡಿಕೇಟ್ನ ಜೊತೆಯಿಂದ ನಾಮಿನೇಷನ್ನ ಸಲ್ಲಿಸಿದ್ದೀವಿ. ಮುಂದಿನ ಫೆಬ್ರವರಿ 2ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಇಬ್ಬರನ್ನು ಗೆಲ್ಲೇಬೇಕು ಅನ್ನುವಂಥದ್ದು ನಮ್ಮ ಅಲ್ಲಿ ಸ್ವಾಮಿ ಸಪ್ರೇಟಾಗಿ ನಿಂತಿರ್ತಾರೆ, ಎನ್ ಡಿ ಎ ಅಭ್ಯರ್ಥಿಗಳು ಬೇರೆ ಫೈಟ್ ಹೇಗಿದೆ? ಈಗ ಸ್ವಾಮಿಯವರು ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಆ ಪಾರ್ಟಿ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಮಾಡಿದ್ದಾರೆ, ಅವ್ರ ವೈಯಕ್ತಿಕ. ಅದು ನಮ್ಮ ಪಾರ್ಟಿ ವಿಚಾರ ಏನಾಯಿತು ಮಾಡ್ತೀನಿ. ಈಗ ಇದು ಸಹಕಾರ ಸಂಘ ಆಗಿರೋದ್ರಿಂದ ಪಕ್ಷಾತೀತವಾಗಿ ಎಲ್ಲರೂ ಓಟ್ ಕೇಳ್ತೀವಿ. ಇದರಲ್ಲೇನು ಪಾರ್ಟಿ ಈಗ ಕಾಂಗ್ರೆಸ್ನವ್ರದ್ದು ಕೇಳಬೇಕು, ದಳದವ್ರು ಕೇಳಬೇಕು, ಮೈತ್ರಿರೋದ್ರಿಂದ ಬಿ ಜೆ ಪಿಯವ್ರು ಕೇಳಬೇಕು ಅನ್ನೋದೇನಿಲ್ಲ. ಎಲ್ಲರೂ ಒಮ್ಮತದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಮತದಾರರ ಮತ ಕೇಳ್ತೀವಿ, ಗೆಲ್ಲಬೇಕಷ್ಟೇ. ರೈತರದ್ದು ಹಾಲು ಉತ್ಪಾದಕ ಸಮಸ್ಯೆಗಳಿದೆಯಲ್ಲ ಸರ್, ಅವೆಲ್ಲ ಮುಂದಿನ ದಿನದಲ್ಲಿ ಈಗ ಸರ್ಕಾರನೇ ಬಗೆಹರಿಸಿಲ್ಲ. ಈಗ ನಾವು ಹಳೆ ಬಾಡಿ ಇದೆ, ಹೊಸ ಬಾಡಿ ಬರಬೇಕು. ಮುಂದಿನ ದಿನದಲ್ಲಿ ಅವೆಲ್ಲ ಯೋಚನೆ. ಮದ್ದೂರು ತಾಲೂಕು ಸಂಬಂಧಪಟ್ಟಂಗೆ ನಿಮ್ಮ ಕ್ಷೇತ್ರ ಕ್ಷಮಿಸಿ, ಪಾಂಡುಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಎಷ್ಟು ಮತಗಳಿದ್ದಾವೆ? 124 ಮತಗಳಿದೆ. 124 ಡೆಲಿಗೇಟ್ಸ್. ಸರ್, ಮಾಜಿ ಸಚಿವರಾದ ಶ್ರೀ ಸುರೇಶ್ ಗೌಡರ ನೇತೃತ್ವದಲ್ಲಿ ಕುಮಾರಿ ರೂಪಾದೇವಿ ಹಾಗೂ ಮಹೇಶ್ವರವರು ಎನ್ ಡಿ ಎ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಮೇಡಮ್ ಸ್ವಲ್ಪ ಕೈ ಬಿಡೋಣ, ಕೈ ಇಟ್ಕೊಳ್ಳೋಣ. ಹಾಂ, ಈಗ ಒಂದು ನಿಮಿಷ ಹಂಗೆ. ಇವತ್ತು ಜೆ ಡಿ ಎಸ್ನ ವರಿಷ್ಠರಿಗೂ ಹಾಗೂ ನನ್ನ BJP ವರಿಷ್ಠರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ನಾನು 5 ವರ್ಷ ಮನ್ಮೂಲ್ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ.
ನಾನು ಏನೇ ಕೆಲಸ ಮಾಡಿದ್ರು ರೈತರಿಗೋಸ್ಕರ, ಸೊಸೈಟಿ ಸಂಘಗಳ ಅಭಿವೃದ್ಧಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ರೈತರ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನ ಬಗೆಹರಿಸೋಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ JDS ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರಿಗೂ ಹಾಗೂ JDSನ ಎಲ್ಲ ವರಿಷ್ಠರಿಗೂ, ನನ್ನ BJP ಎಲ್ಲ ವರಿಷ್ಠರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಮೈತ್ರಿ ಅಭ್ಯರ್ಥಿಗಳಿಗೆ ಮತ್ತು ಸಹೋದರಿ ರೂಪರವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಜಿಲ್ಲೆಯಲ್ಲಿ ಮೈತ್ರಿನ ಗಟ್ಟಿಯಾಗಿ ಬೇರ್ಪಡಿಸೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಂಡಿಯಾ ನಾಯಕರುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ, ಮದ್ದೂರು ತಾಲೂಕಿನಲ್ಲಿ ಮೊದಲನೇ ಒಂದು ಸೀಟ್ನ ಮೈತ್ರಿ ಅಭ್ಯರ್ಥಿಗೆ ಅಂತ ಇಟ್ಟಂಥ ನೆಚ್ಚಿನ ಮಾಜಿ ಸಚಿವರು ಶಾಸಕರಾದಂಥ BC ತಮ್ಮಣ್ಣ ಸಾಹೇಬರಿಗೆ ಮೊದಲನೇ ಅಭಿನಂದನೆ ಸಲ್ಲಿಸ್ತಾ, ಈ ಮೈತ್ರಿ ಅಭ್ಯರ್ಥಿನ ಗೆಲ್ಲಬೇಕು ಅಂತೇಳಿ ಸತತವಾಗಿ ಕಳೆದ ಬಾರಿಯೂ ಕೂಡ ಸುರೇಶ್ ಗೌಡರ ನೇತೃತ್ವದಲ್ಲಿ ಮದ್ದೂರು ನಾಗಮಂಗಲ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಮೈತ್ರಿ ಅಭ್ಯರ್ಥಿ ಗೆಲ್ಲೋಕ್ಕೆ ಎಲ್ಲ ನಾಯಕರುಗಳು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಗೆಲ್ತೀವಿ, ಏನು ತೊಂದರೆ. ಅದರಲ್ಲೇ ಒಬ್ಬ ಕಳೆದ ಬಾರಿಯೂ ಕೂಡ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದಲೇ ಗೆದ್ದು ಜಿಲ್ಲೆಯಲ್ಲಿ ಕೀರ್ತಿ ಪಟ್ಟಕ್ಕೆ ಆಗ್ತಕ್ಕಂಥ ಸಹೋದರಿ ಈ ಸರಿ ಕೂಡ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ, ಗೆಲ್ತಾರೆ. ಅದರಲ್ಲಿ 2 ಮಾತು ನೀವು ಹೇಳಿದ್ರಲ್ಲ, ಯಾರು ಕೇಳಿದ್ರೆ ಏನು ಗೊಂದಲ ಇಲ್ಲ ಅಂತ. ನಮ್ಮ ಪಾರ್ಟಿ ಭಾರಿ ಶಿಸ್ತಿನ ಪಾರ್ಟಿ. ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರ ಕೇಂದ್ರ ಸಚಿವರಾಗಿ ಈ ಜಿಲ್ಲೆಗೆ ರೈತರ ಸಾಲ ಮನ್ನಾ ಮಾಡಿ ಜಿಲ್ಲೆಯ ರೈತರಿಗೆ ಹಾಲಿನ ಪ್ರೋತ್ಸಾಹನ ಕೊಟ್ಟಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೈತ್ರಿ ಪಾರ್ಟಿ ಜೊತೆಗೆ ಏನಾರ ರೈತರುಗಳಿಗೆ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟು ಸಾಲ ಮನ್ನಾ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಕುಮಾರಣ್ಣ. ಹಾಗೆ ಕಿಸಾನ್ ಸನ್ಮಾನ್ ಯೋಜನೆ ಪ್ರಕಾರ ಇಡೀ ದೇಶಕ್ಕೆ ರೈತರಿಗೆ 10,000 ಅಮೌಂಟ್ನ ರೈತರ ಖಾತೆ ನೇರವಾಗಿ ಆಗ್ತಕ್ಕಂಥದ್ದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು. ಅದರಿಂದ ನಮ್ಮ ಎಲ್ಲ ಮೈತ್ರಿ ಅಭ್ಯರ್ಥಿಗಳು ಕೂಡ ಗೆಲ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಯಾವುದೇ ಗೊಂದಲಗಳಿದ್ದು ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸರಿ ಮಾಡಿದಂಥ ಪಕ್ಷದಲ್ಲಿ ಪಾರ್ಟಿ, ರಾಜ್ಯ ಮತ್ತು ಜಿಲ್ಲಾ ನಾಯಕರು ತೀರ್ಮಾನ ತಗೊಳ್ತಾರೆ. ಅದರಲ್ಲಿ 2 ಮಾತು. ನೀವು ಓಕೆ ಅಣ್ಣ. ಇವತ್ತು ಅಧಿಕೃತವಾಗಿ NDA ಬೆಂಬಲಿತ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಮಹೇಶ್ ರವರು ಹಾಗೂ ಶ್ರೀಮತಿ ರೂಪಾರವರು ಅಧಿಕೃತವಾಗಿ ಅವರಿಬ್ಬರ ನಾಮಪತ್ರಗಳನ್ನು ಇವತ್ತು ಸಲ್ಲಿಕೆ ಮಾಡಿದ್ದೇವೆ. ಇಡೀ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷದ NDA ಪಕ್ಷದ JDS ಮತ್ತು BJP ಪಕ್ಷದ ಪರವಾಗಿ NDA ಅಭ್ಯರ್ಥಿಗಳು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮದ್ದೂರಿನಿಂದ ಈ ಇಬ್ಬರು ಅಭ್ಯರ್ಥಿಗಳನ್ನ NDA BJPಯಿಂದ ಶ್ರೀಮತಿ ರೂಪಾ ಹಾಗೂ ನಮ್ಮ ಜಾತ್ಯತೀತ ಜನತಾದಳದಿಂದ ಮಹೇಶ್ ಅವರನ್ನ ಇಬ್ಬರು ಸಹ NDA ಬೆಂಬಲಿತ ಅಭ್ಯರ್ಥಿಯಾಗಿ ಹಿಂದೆಯೇ ಘೋಷಣೆ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ಬೇರೆ ತಾಲೂಕುಗಳಲ್ಲಿ ಯಾವತ್ತು ನಾಮಪತ್ರ ಅದು ಅವರವರು ಯಾವತ್ತು ಈಗಾಗಲೇ ನಾಗಮಂಗಲದಲ್ಲೂ ಸಹ ನೆಲ್ಲಿಗೆರೆ ಬಾಲೂರವರು ಮತ್ತು ದೇವೇಗೌಡ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ KR-ಪೇಟೆಲ್ಲೂ ಆಯ್ಕೆ ಆಗಿದೆ, ಮಳವಳ್ಳಿಲೂ ಆಯ್ಕೆ ಆಗಿದೆ. ಅವರವರಿಗೆ ಸಮಯಕ್ಕೆ ತಕ್ಕಂತೆ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ಬೋದು, ಮಾಡ್ತಾರೆ ಮುಂದೆ. ರೈತರಿಗೆ 7 ತಿಂಗಳಿಂದ ಹಾಲಿನ ಪ್ರೋತ್ಸಾಹ ಸರ್ಕಾರದ ದುಡ್ಡಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇಲ್ಲ. ಸರ್, ಈಗ ಮದ್ದೂರು ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ವಾ? ನಮ್ಮ ಮೈತ್ರಿಯಲ್ಲಿ ಯಾವುದೂ ಗೊಂದಲ ಇಲ್ಲ. ಅದು ಪಕ್ಷದ ತೀರ್ಮಾನ. ನಮ್ಮ ಪಕ್ಷದಿಂದ ಮಹೇಶ್ ಅವ್ರನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅದೇ ರೀತಿ BJPಯಿಂದ ಶ್ರೀಮತಿ ರೂಪಾರವ್ರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಮೊನ್ನೆ ಸಾಧುಳಲು ಸ್ವಾಮಿಯವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅದು
ಅದು ಅವ್ರು ಕೇಳಿದಕ್ಕೆ ನಾನೇ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಪತ್ರದ ಮುಖಾಂತರ ಈಗಾಗಲೇ ನಮಗೂ ತಲುಪಿಸಿದ್ದಾರೆ. ನಮಗೂ ಬಂದ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀಮತಿ ಸಹೋದರಿ ರೂಪಾರವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ BJP ಹೈಕಮಾಂಡ್. ಅವ್ರ ಮನವೊಲಿಸಿ ಏನಾದರೂ ನಾಮಪತ್ರ ವಾಪಸ್ ತೆಗೆದು ಅದನ್ನು ನಮ್ಮ ಜಿಲ್ಲಾ ಮಟ್ಟದ BJP ನಾಯಕರಾದಂಥ ನಮ್ಮ ಉಮೇಶ್ ಅವರು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಉಸ್ತುವಾರಿಗಳು ಅದನ್ನು ವಹಿಸಿಕೊಂಡು ಆ ಕೆಲಸವನ್ನು ಮಾಡ್ತಾರೆ. NDA ಮೈತ್ರಿಕೂಟಕ್ಕೆ, NDA ಮೈತ್ರಿಕೂಟಕ್ಕೆ, ಕುಮಾರಿ ರೂಪ ಅವರಿಗೆ, ಕುಮಾರಿ ರೂಪ ಅವರಿಗೆ, ಕುಮಾರಿ ರೂಪ ಅವರಿಗೆ, ಮಹೇಶಣ್ಣ ಶ್ರೀಯುತ ಮಹೇಶ್ರವರಿಗೆ, NDA ಮೈತ್ರಿಕೂಟದ ಅಭ್ಯರ್ಥಿಗಳಾದ ಮಹೇಶ್ ಹಾಗೂ ರೂಪಾರವರಿಗೆ. ಮೊದಲಿಗೆ ನನ್ನ ತಂದೆಯ ಸಮಾನರಾದಂಥ ಶ್ರೀ ತಮ್ಮಣ್ಣ ಅಪ್ಪಾಜಿ ಅವ್ರಿಗೂ ಹಾಗೂ ನಮ್ಮ ನಾಗಮಂಗಲ ಶಾಸಕರಾದಂಥ ಸುರೇಶ ಅಣ್ಣನವರಿಗೂ ಹಾಗೂ ನಮ್ಮ MLC ಆದಂಥ ವಿವೇಕಾನಂದವರಿಗೂ ಹಾಗೂ ರೂಪಕ್ಕನವರಿಗೂ ಹಾಗೂ ಉಮೇಶ್ MLC ಅವರನ್ನು ಮತ್ತೊಬ್ಬ BJP ಮುಖಂಡರಾದಂಥ MLC ಉಮೇಶ್ ಅಣ್ಣನವರಿಗೂ ಹಾಗೂ ಒಂದು ಪಕ್ಷದ ಎಲ್ಲ ಪ್ರಮುಖರಿಗೂ ಹಾಗೂ BJP ಪಕ್ಷದ ಎಲ್ಲ ಪ್ರಮುಖರಿಗೂ ಈ ದಿವಸ ಹೇಳೋದೇನಂತಂದರೆ ನಮ್ಮ ಪಕ್ಷದ ಮುಖಂಡರು ಹಾಗೂ NDA ಪಕ್ಷದ ಮುಖಂಡರು ನಮ್ಮನ್ನು BJP ಮತ್ತು JDS ಅಭ್ಯರ್ಥಿಗಳಂತೇಳಿ NDA ಮೈತ್ರಿಕೂಟದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ ದಯಮಾಡಿ ಮುಂಬರುವ ಫೆಬ್ರವರಿ 2ನೇ ತಾರೀಕನ್ನು ಎಲ್ಲ ನಮ್ಮ ಮದ್ದೂರು ತಾಲೂಕಿನ ಮತದಾರ ಬಂಧುಗಳು, ನಮ್ಮ ಮೈಮೂರು ಮತದಾರ ಬಂಧುಗಳಿಗೆ ತಿಳಿಸುವುದೇನೆಂದರೆ ನಮ್ಮ 2 NDA ಮೈತ್ರಿಕೂಟದವರಿಗಿಬ್ಬರಿಗೂ ಮತ ಹಾಕಿ ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಕೊಟ್ಟು ಜಯಿಸುವುದನ್ನು ಮಾಡಬೇಕಂತೇಳಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಹಾಗೂ ನನ್ನ ಮುಂದಿನ ನಿಲುವುಗಳನ್ನು ನೀವು ನನಗೆ ಅವಕಾಶ ಕೊಟ್ಟು ನನ್ನನ್ನು ಜಯಮಾಡಿ ಬಾರಿಸಿ ಅದರ ನಂತರ ನಿಮ್ಮ ಏನು ಸದಾ ಸೇವೆ ನಾನು ಸಿದ್ಧವಾಗಿರ್ತೀನಿ. ನೀವು ಏನೇ ನಮ್ಮ ಒಂದು ಸೆಕ್ರೆಟ್ರಿ ವೃಂದದವರಿಗಿರ್ಬೋದು ಹಾಗೂ ನಮ್ಮ ಉತ್ಪಾದಕರಿಗಿರ್ಬೋದು ಏನೇ ತೊಂದರೆಗಳಾಗಲಿ ಅದನ್ನು ಸರಿಪಡಿಸಿ ನಾನು ಸದಾ ನಿಮ್ಮ ಸೇವೆ ನಿಮ್ಮೆಲ್ಲರಿಗೂ ನಾನು ಈ ಮೂಲಕ ಮಾತಾಡಬೇಕು ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ NDA ಅಭ್ಯರ್ಥಿಯವರಿಗೂ ಮತವನ್ನು ಚಲಾಯಿಸಿ ಅಂತ ತಿಳ್ಕೊಂಡು ನಮ್ಮ ನಾಯಕರಾದ ಕುಮಾರಣ್ಣರ ಆಶೀರ್ವಾದದಿಂದ ಇವತ್ತು BJP NDA ಅಭ್ಯರ್ಥಿಯಾಗಿ ಮತ್ತು ಮೋದಿಜಿ ಆಶೀರ್ವಾದದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಶ್ರೀಮತಿ ರೂಪಾ ಮೇಡಮ್ ಅವರು ಮತ್ತು ನಮ್ಮ ಕುಮಾರಣ್ಣವರು ಮತ್ತು ಮಹೇಶ್ ಅಣ್ಣವರು ಇವತ್ತು ಕಣಕ್ಕಿಳಿಸಿದ್ದೀವಿ. ನಮ್ಮ ಮದ್ದೂರು ತಾಲೂಕಿನ ನಮ್ಮ ಹೆಣ್ಣು ಮಗಳು ನಿಂತಿದ್ದಾರೆ, ಸಹೋದರಿ ಆಶೀರ್ವಾದ ಮಾಡಿ ಮಹಿಳೆಯರದು ಪಾಪ ಏನೇ ಕಷ್ಟ ನೋವುಗಳಿದ್ರೂ ಹೆಣ್ಮಗಳು ಮತ್ತು ನಮ್ಮ ಮಹೇಶ್ ಅಣ್ಣವರು ಮತ್ತು NDA ಅಭ್ಯರ್ಥಿಯಾಗಿ ನಾವು ಇವತ್ತು ಕಣಕ್ಕಿಳಿದಿದ್ದಾರೆ. ಇನ್ನು ನಾಳೆ ನಾಡ್ದು ಇನ್ನು 3 ದಿವಸ ನಮ್ಮ ಪಾರ್ಟಿಯಿಂದ ಎಲ್ಲ ತಾಲೂಕಿಂದ ನಾಮಪತ್ರ ಹಾಕ್ತಾರೆ. ಎಲ್ರಿಗೂ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡಿ ಅಂತ ಈ ಮೂಲಕ ಕೈ ಮುಗಿದು ಮನವಿ